ಅಂತದ್ರಲ್ಲಿ ನೀವ್ ಹೇಳಿದ್ದೆಲ್ಲ ನಿಜ ಆಗ್ಬಿಡತ್ತಾ? ನಾನ್ ನಂಬಲ್ಲ. ಆಚಾರ ಕೆಡಿಸ್ಲಿಲ್ಲ, ಅನಾಚಾರ ಬದುಕಿಸ್ಲಿಲ್ಲ, ಮಾತು ಅನುಭವಿಸ್ತೀಯ. ಆಯ್ತು, ಅನ್ಭವಿಸ್ತೀವಿ. ನಮ್ ಹಣೆ ಬರ್ದಲ್ಲಿ ಇದ್ದಂಗಾಗ್ಲಿ. ಕುಣಿತೀರ ಅಕ್ಕ ತಂಗಿರಿಬ್ರು ತಕ 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 ಅಂತ. ಯಾಕೆ ಅಕ್ಕ ಅಳ್ತಾ ಇದ್ಯಾ? ಏನಾಯ್ತೆ ಅಕ್ಕ? ಯಾರಾದ್ರೂ ಏನಾದ್ರು ಅಂದ್ರೇನೆ ಹೇಳೆ. ಆ ಪ್ರಕಾಶ್ ಅವ್ರ ಮಾವ ಅಂತ ಯಾರೋ ವಕೀಲರನ್ನ ಕರ್ಕೊಂಡು ಬಂದಿದ್ದ. ಎಲ್ಲಿಗೆ? ಮನೆಗೆ ಬಂದಿದ್ರು. ಅವರಷ್ಟೇ ಅಲ್ಲ, ಅಪ್ಪನ ಜೊತೆ ಕೆಲಸ ಮಾಡೋ ಪೋಸ್ಟ್ ಮಾಸ್ಟರ್ ಶೇಷ. ಯಾಕೆ ಬಂದಿದ್ದು? ನನಗೆ ಅವಮಾನ ಮಾಡೋದಕ್ಕೆ. ಗೊತ್ತಾಗಲ್ವ ನಿಮ್ಗೆ? ಪ್ರಕಾಶನ್ ಮಾವ ನನ್ನ ಮೇಲೆ ಕೇಸ್ ಹಾಕ್ತಾರಂತೆ. ಟಿವಿ ಪತ್ರಿಕೆಲೆಲ್ಲ ನನ್ನ ಫೋಟೋ ಹಾಕ್ಸಿ ನನಗೆ ಚೀಮಾರಿ ಹಾಕ್ಸ್ತಾರಂತೆ. ಅಕ್ಕನ ವಿಷಯ ಪ್ರಸ್ತಾಪ ಮಾಡ್ತಾರಂತೆ. ನಾವು ಮರ್ಯಾದೆ ಕೆಟ್ಟವರಂತೆ. ಪ್ರಕಾಶನ್ನ ನಂಬಿಸಿ ಮೋಸ ಮಾಡ್ತಿದೀವಂತೆ. ಸಾಹೇಬ್ರ ಹೆಸರು ಹೇಳ್ಕೊಂಡು ಊರಿಗೆ ಕೆಟ್ಟ ಹೆಸರು ತರ್ತಿದೀವಂತೆ. ನೀತಿಗಿಟ್ಟು ನಿಮ್ಮನ್ನ ಬಹಿಷ್ಕಾರ ಹಾಕ್ತೀವಿ ಅಂದ್ರು. ನಮ್ ಕುಟುಂಬನ ಕೋರ್ಟಿಗೆ ಎಳಿತಾರಂತೆ. ನಾರಾಯಣ್ ಪಟ್ಟಣದ ಹೆಸರನ್ನ ಹಾಳು ಮಾಡಕ್ಕೆ ಅಂತಾನೆ ಇದೀವಂತೆ. ನಮ್ಮ ಮೂವರ ಅಕ್ಕ ತಂಗಿರಲ್ಲಿ ಯಾರು ಸರಿ ಇಲ್ವಂತೆ ಕಣೆ. ನಮ್ ಕ್ಯಾರೆಕ್ಟರ್ ಸರಿ ಇಲ್ವಂತೆ. ಇನ್ನೂ ಏನೇನೋ ಮಾತಾಡಿದ್ರು. ಸಾಹೇಬ್ರನ್ನ ಮದುವೆ ಆಗೋ ಕನ್ಸು ಕಾಣ್ತಿರೋ ನನಗೆ ತಕ್ಕ ಪಾಠ ಕಲಿಸ್ತಾರಂತೆ. ನಾನೇನೋ ಮಾತುಗಂದೆ. ಪ್ರಕಾಶನಿಂದ ಅಪ್ಪನ ಒತ್ತಡದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಮ್ಮೆಲೆ ಸಾಹೇಬ್ರನ್ನ ಮದುವೆ ಮಾಡಿಸ್ತೀಯ ಅಂತ. ಇವರೆಲ್ಲ ನೋಡಿದ್ರೆ ಅದನ್ನೇ ಸೀರಿಯಸ್ ಆಗಿ ತಗೊಂಡು ಅವಮಾನ ಮಾಡ್ತಿದ್ದಾರೆ. ನನಗೇನು ಅಷ್ಟು ಗೊತ್ತಿಲ್ವಾ ನಮ್ಮ ಯೋಗ್ಯತೆಗೆ ಅವ್ರ ಯೋಗ್ಯತೆ ಸರಿ ಹೊಂದಲ್ಲ ಅಂತ. ಮಾನ ಮರ್ಯಾದೆ ಇದೆಯನ್ರ ನಿಮ್ಗೆ? ನೋಡಮ್ಮ, ಈ ದಿಮಾಕೆ ನಮ್ಗೆ ಇಡ್ಸಲ್ಲ ಅನ್ನೋದು. ಹಿರಿಯರ್ ಕಿರಿಯೋದು ಅನ್ನೋದೇ ನಮ್ ರಸ್ತೆಯಲ್ಲಿ ನಿಂತ್ಕೊಂಡು ನಮ್ ಬಗ್ಗೆನೇ ಈ ತರ ಮಾತಾಡ್ತೀಯಾ? ಯೋ, ನೀನ್ ಯಾವ ಊರ್ ಸೀಮೆ ದಾಸಾಯಿ ಅಂತ ನಮ್ ಬಗ್ಗೆ ಮಾತಾಡ್ತೀಯಾ? ಏ ಮಧುರ, ಇವ್ರು ನಮ್ ಸೋದರ ಮಾವ ಲಾಯರ್. ಇವರು ಮರ್ಯಾದೆ ಕೊಟ್ಟು ಮಾತಾಡೋ. ಅವರು ನಿನಗ್ ಮಾವ ಇರ್ಬೋದು, ಆದ್ರೆ ನನ್ಗಲ್ಲ. ಲಾಯರ್ ಅಂದ ತಕ್ಷಣ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಕೋರ್ಟು ಕೇಸು ಅಂತೆಲ್ಲ ಹೆದರ್ಸ್ತಾರೆ. ಏನಂತ ಕೇಸ್ ಹಾಕ್ತೀರಾ? ಅದು ನಮ್ಮ ಅಕ್ಕನ ಮೇಲೆ ಏನ್ರೇ ಹಾಕ್ತೀರಾ? ಇಷ್ಟು ದಿನ ನಿಮ್ ಅಳಿಯ ಪ್ರಕಾಶ ನಮ್ಮ ಅಕ್ಕನ್ ಕೊಟ್ಟಿರೋ ಟಾರ್ಚರ್ಗೆ ನಾವೇ ಕೇಸ್ ಹಾಕ್ಬೇಕು, ಗೊತ್ತಾ ನಿಮ್ಗೆ? ನೋಡಮ್ಮ, ನೀನು ಚಿಕ್ಕ ಹುಡುಗಿ, ನಿನ್ಗಿದೆಲ್ಲ ಗೊತ್ತಾಗಲ್ಲ. ಸುಮ್ಮನೆ ಮನೆ ಹೋಗು. ಸಾಕ್ ಸುಮ್ನಿರಿ ಸರ್. ಪೋಸ್ಟ್ ಆಫೀಸಲ್ಲಿ ನಿಮ್ ಜೊತೆ ಸೀಲು ಸ್ಟಾಂಪ್ ಹೊಡ್ಕೊಂಡು ಕೂತ್ಕೊಳ್ಳೋದು ನಮ್ಮಪ್ಪ, ನಾವಲ್ಲ. ನಮಗೂ ಅಲ್ಪ ಸ್ವಲ್ಪ ಲೋಕಜ್ಞಾನ ಇದೆ. ನಿಮ್ಮನೆ ಹೆಣ್ಮಕ್ಳಿಗೂ ಈ ರೀತಿ ಯಾರಾದ್ರೂ ಬಾಯಿಗೆ ಬಂದಾಗ ಮಾತಾಡಿದಿದ್ರೆ ನೀವಿರ್ ಸುಮ್ನೆ ಇರ್ತಿದ್ರಾ? ಹೇಳಿ ಸರ್, ಮಾತಾಡಿ. ಅಂತದ್ ಏನ್ ಮಾಡಿದಾಳ ನಮ್ಮ ಅಕ್ಕ? ಸಾಹೇಬ್ರನ್ ಮದ್ವೆ ಆಗ್ತೀನಿ ಅಂತ ಹೇಳಿ ತಪ್ಪಲ್ವೇನಮ್ಮ? ಹೌದು, MLA ಸಾಹೇಬ್ರನ್ ಮದ್ವೆ ಆಗ್ತೀನಿ ಅಂತ ಬಾಯಿ ಮಾತ್ಕೊಂಡು ಅಷ್ಟಕ್ಕೆ ಇಷ್ಟೆಲ್ಲ ರಂಪ ಮಾಡ್ಬಿಡೋದಾ? ನೋಡಿ, ಏನು ಆಗಿಲ್ಲ ಅನ್ನಂಗ್ ಮಾತಾಡ್ತಾಳೆ. ನಿನಗೆ ನಿನ್ನ ಫ್ಯಾಮಿಲಿಗೆ ಇದು ಸಣ್ಣ ವಿಚಾರ ಇರ್ಬೋದು, ಆದ್ರೆ ಈ ಊರಿಗೆ ಈ ಊರಿನ ಜನಕ್ಕೆ ನಿಮ್ಮ ಅಕ್ಕ ಮಾತಾಡಿರೋದು ಮರ್ಯಾದೆ ಹೋಗಂತ ವಿಚಾರ. ಸಾಹೇಬ್ರಿಗೆ ಏನಾದ್ರು ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ನಿನ್ಗೆ? ಅವ್ರ ಲೆವೆಲ್ ಏನು, ನಿನ್ ಲೆವೆಲ್ ಏನು? ಏನು ಯಾವಾಗಲೂ ಲೆವೆಲ್ ಬಗ್ಗೆ ಮಾತಾಡ್ತಿರ್ತೀರಲ್ಲ? ನಾವು ಮನುಷ್ಯರೇ, ನಿಮ್ ಹಾಗೆ ನಾವು ಹೊಟ್ಟೆಗೆ ಅನ್ನ ತಿಂದೆ ಬದುಕ್ತಾ ಇರೋದು. ಅದಕ್ಕೆ ಸಾಹೇಬ್ರನ್ ಮದುವೆ ಆಗ್ಬಿಡ್ಬೇಕಾ? ಆಗ್ತಾಳ್ರಿ, ಹಾಗೆ ಆಗ್ತಾಳೆ. ಎಲ್ರೂ ಬರ್ದಿಟ್ಕೊಳ್ಳಿ, ನಮ್ಮ ಅಕ್ಕ ಮೇಘನ MLA ವಿಕ್ರಮ್ ಸಾಹೇಬ್ರನ್ನ ಮದುವೆ ಆಗೇ ಆಗ್ತಾಳೆ. ಇನ್ 1 ತಿಂಗಳ ನಾನೇ ಅವ್ರಿಬ್ರು ಮದುವೆ ಮಾಡಿಸ್ತೀನಿ.
ಇದು ನಮ್ಮೂರ್ ಹೊಳೆ ನರಸಿಂಹಸ್ವಾಮಿ ಮೇಲೆ ಆಣೆಗೂ ಸತ್ಯ ಸತ್ಯ ಸತ್ಯ. ನನ್ನ ಮಾತೇನಾದ್ರೂ ಸುಳ್ಳಾದ್ರೆ ನಮ್ಮಪ್ಪ ಮೀಸೆ ಬೋಳಿಸ್ತಾರೆ. ನಾನು ಊರ್ ಬಿಡ್ತೀನಿ. ನಮ್ಮ ಅಕ್ಕ ಪ್ರಕಾಶನ್ ಮದ್ವೆ ಆಗೇ ಆಗ್ತಾಳೆ. ತಗೋ ಹಚ್ಕೋ. ನನ್ನ ಮಗಳಿಗೆ ವಧು ಕಳೆ ಈಗ ಬರ್ತಾ ಇದೆ. ನಿನ್ನನ್ನು ಯಾವಾಗಲೂ ಹೀಗೆ ನೋಡಬೇಕು ಅಂತ ಆಸೆ ಕಣೆ. ಇವತ್ತು ನೀನು ಹೊರಗೆಲ್ಲೂ ಹೋಗ್ಬೇಡ. ವಿಕ್ರಮ್ ಮನೆಗೆ ಬರ್ತಾ ಇದ್ದಾನೆ. ಅವನನ್ನ ಹೀಗೆ ಹೋಗಿ ಸ್ವಾಗತ ಮಾಡು. ನೀನ್ ವಿಕ್ರಮ್ನ, ವಿಕ್ರಮ್ ನಿನ್ನನ್ನ ಇಷ್ಟು ದಿವಸ ನೋಡಿದ ರೀತಿನೇ ಬೇರೆ, ಇನ್ನು ಮುಂದೆ ನೋಡೋ ರೀತಿನೇ ಬೇರೆ. ಅವನು ನಿನ್ನನ್ನ ಹೀಗೆ ನೋಡಿದ್ರೆ ಫುಲ್ ಬೋಲ್ಡ್ ಆಗಿಬಿಡ್ತಾನೆ. ಹೋಗಮ್ಮ, ನೀ ನಂಗೆ ತುಂಬ ಕಾನ್ಷಿಯಸ್ ಮಾಡ್ತಾ ಇದೆಯಾ. ನನ್ಗೆ ಆ ರೀತಿ ನಡ್ಕೊಳಕ್ಕೆ ತುಂಬ ನಾಚಿಕೆ ಆಗುತ್ತೆ. ಆಗಬೇಕು, ನಾಚಿಕೆ ಆಗಬೇಕು ಹಂಸಿನಿ. ಮದುವೆಗೆ ಮೊದಲು ಹೆಣ್ಮಕ್ಳಲ್ಲಿ ಬರೋ ನಾಚಿಕೆಗೆ ಗಂಡಸರು ಬೋಲ್ಡ್ ಆಗೋದು. ತಾಯಿ ಮಗಳ ಹತ್ರ ಹೀಗ ಮಾತಾಡೋದು. ಮಗಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಇಷ್ಟಪಡೋ ಎಲ್ಲ ತಾಯಂದ್ರು ಹೀಗೆ ಕಣೆ ಮಾತಾಡೋದು. 1000 ಕನಸು ಕಂಡಿರ್ತೀವಿ ಮಕ್ಕಳ ಬಗ್ಗೆ, ಅವ್ರ ಭವಿಷ್ಯದ ಬಗ್ಗೆ. ಯಾಕಮ್ಮ ಇಷ್ಟೊಂದು ಇಮೋಷ್ನಲ್ ಆಗ್ತೀಯಾ? ಎಲ್ಲೋ ಒಂದು ಕಡೆ ಗಿಲ್ಟು, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾ ಇಲ್ವೇನೋ ಅಂತ. ನಂಗೆ ಯಾವತ್ತೂ ಹಾಗೆ ಅನಿಸಿಲ್ಲ ಅಮ್ಮ. ನನ್ನ ವರ್ತನೆಯಿಂದ ನಿಮ್ಮಪ್ಪ ದೂರ ಆದರು. ಅಪ್ಪನ ಪ್ರೀತಿ ನಿನಗೆ ಸಿಗ್ಲಿಲ್ವಲ್ಲ, ಅದೇ ಡಬಲ್ ಪ್ರೀತಿ ನೀನು ನಂಗೆ ಕೊಟ್ಟಿದ್ಯಮ್ಮ. ಸಾಲದು ಅಂತ ನನ್ನ ಮನಸ್ಸಿನಲ್ಲಿ. ಅದಕ್ಕೆ ಇದೆಲ್ಲ. ಯೋಚನೆ ಮಾಡಬೇಡಮ್ಮ, ನನ್ನ ಪ್ರೀತಿಗೆ ಮೋಸ ಆಗಲ್ಲ. ಪ್ರೀತಿ ಒಂದೇ ಇಟ್ಕೊಂಡ್ರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕಾಗಲ್ಲ. ಬ್ಯೂಟಿ, ಅದ್ರ ಜೊತೆಗೆ ಬ್ಯೂಟಿನೂ ಬೇಕು. ನಿನಗೇನೇ ಕಡಿಮೆ ಆಗಿರೋದು? ನನ್ನ ಮಗಳು ಯಾವ ಹೆಣ್ಣಿಗಿಂತನೂ ಕಡಿಮೆ ಇಲ್ಲ. ನೀನು ಸುಮ್ಮನೆ ನಾನು ಹೇಳ್ದಷ್ಟು ಕೇಳು. ನಿನ್ನ ಇವತ್ತಿನ ಅದ್ದೂರಿ ಸ್ವಾಗತಕ್ಕೆ ವಿಕ್ರಮ್ ಮಾರು ಹೋಗಬೇಕು. ಇದೆಲ್ಲ ವಿಕ್ರಮಿಗೆ ಇಷ್ಟ ಆಗುತ್ತಾ? ಆಗುತ್ತೆ, ಆಗಲೇಬೇಕು. ನಿನ್ನನ್ನು ನೋಡಿ ಇವತ್ತು ವಿಕ್ರಮ್ ಕರ್ಗ್ ಹೋಗ್ತಾನೆ. ಕರಗಿಸೋ ಶಕ್ತಿ ನಿನ್ನ ಕೈಲೇ ಇದೆ. ಹೆಣ್ಣಿನ ಸೌಂದರ್ಯಕ್ಕೆ ಕರಗದೇ ಇರುವಂಥ ಗಂಡಸು ಇದಾನೇನೆ ಭೂಮಿ ಮೇಲೆ? ಪ್ರಮೋದಿನಿ, ಅನ್ನೋ ನಂಬರ್ ಆನ್ಸರ್ ಮಾಡು. ಹಲೋ, ಏನು? ಯಾವಾಗ? ನಾರಾಯಣ್ ಪಟ್ಟದ ದೇವಸ್ಥಾನದ ಹಿಂದೆ ಕಟ್ಸಿರೋ ಕಟ್ಟಡ ಬಿದ್ದೋಯ್ತಂತೆ. ತುಂಬಾ ಜನಕ್ಕೆ ಏಟಾಗಿದೆಯಂತೆ. ವಿಕ್ರಮ್ ಇಬ್ಬರಿಗೆ ತುಂಬಾ ಸೀರಿಯಸ್ ಅಂತೆ. 24 ಗಂಟೆ ಏನು ಹೇಳಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದಾರಂತೆ.